ಇವತ್ತಿನ ವಿಶೇಷ ಸೋರೆಕಾಯಿಗೆ ಒಂದು ರುಚಿಯಾದಂಥ ರೊಟ್ಟಿ. ಬೇಸಿಗೆ ಶುರುವಾಗ್ತಾ ಇದೆ. ಇಂಥ ಸಮಯದಲ್ಲಿ ತಂಪಾಗಿರುವಂತಹ ಪದಾರ್ಥ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಅಂಥದ್ರಲ್ಲೂ ಈ ಸೋರೆಕಾಯಿ ಹಾಕಿ ರೊಟ್ಟಿ ಮಾಡಿದರೆ ಯಾರು ಬೇಡ ಅನ್ನೋದೇ ಇಲ್ಲ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಆರೋಗ್ಯಕರ. ಇದನ್ನು ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ಈ ಸೋರೆಕಾಯಿ ರೊಟ್ಟಿ ಮಾಡೋದಕ್ಕೆ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಎಳೆ ಸೋರೆಕಾಯಿ ತೊಗೊಳ್ಳಿ, ರೊಟ್ಟಿ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಬೀಜ ಇರಬಾರ್ದು ಅಂಥ ಸೋರೆಕಾಯಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ಏನು ಮಾಡಬೇಕು ಅಂದರೆ ಲೈಟಾಗಿ ನಾವು ಈ ಸಿಪ್ಪೆನ ತೆಗಿಬೇಕು. ಜಾಸ್ತಿ ತೆಗಿಯೋಕ್ಕೆ ಹೋಗಬಾರ್ದು. ಲೈಟಾಗಿ ಸಿಪ್ಪೆ ತೆಗೆದ್ರೆ ಆ ಸೋರೆಕಾಯಿ ರೊಟ್ಟಿ ರುಚಿಯಾಗಿ ಬರುತ್ತೆ. ಹಾಗೆ ಕಲ್ಲರು ಅಷ್ಟು ಚೇಂಜ್ ಆಗೋದಿಲ್ಲ. ಹಾಗೆಯೇ ಈ ಸಿಪ್ಪೆನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಸಿಪ್ಪೆಯಿಂದ ಒಂದು ಅದ್ಭುತವಾದಂಥ ಚಟ್ನಿ ಮಾಡ್ಬೋದು. ಏನಿಲ್ಲ, ತೆಂಗಿನಕಾಯಿ ಚಟ್ನಿ ಮಾಡಬೇಕಾದ್ರೆ ಈ ಸಿಪ್ಪೆನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿ ಹಾಕಿ ರುಬ್ಬಿಟ್ರೆ ಎಕ್ಸಲೆಂಟ್ ಆಗಿರೋಂಥ ಚಟ್ನಿ ರೆಡಿ. ಈಗ ಈ ಸಿಪ್ಪೆ ತೆಗೆದಿರೋಂಥ ಅರ್ಧ ಸೋರೆಕಾಯಿನ ಇಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ. ಈ ಅರ್ಧ ಸೋರೆಕಾಯಿನಲ್ಲಿ ಸುಮಾರು ಒಂದು 7ರಿಂದ 8 ರೊಟ್ಟಿ ರೆಡಿ ಆಗುತ್ತೆ. ಈಗ ಸೋರೆಕಾಯಿನ ಚೆನ್ನಾಗಿ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ತುರಿದಿರೋ ಅಂಥ ಸೋರೆಕಾಯಿನ ಮೊದಲು ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ನಾವು ಮಿಕ್ಕ ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ. ಇಲ್ಲಿ ಸೋರೆಕಾಯಿ ರೆಡಿಯಾಗಿದೆ. ಇದಕ್ಕೆ 2 ಈರುಳ್ಳಿನ ತೊಗೊಳ್ತಾ ಇದ್ದೀನಿ. ಜೊತೆಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ನಾನಿವತ್ತು ಬರೀ 2 ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಎಲೆ ಸೇರಿಸಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿ ಚಾಪರ್ನಲ್ಲಿ ಸಣ್ಣದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಕತ್ತರಿಸ್ತೀವೋ ಅಷ್ಟು ಚೆನ್ನಾಗಿ ಈ ರೊಟ್ಟಿ ಬರುತ್ತೆ. ಇವತ್ತು ಸಣ್ಣದಾಗಿ ಕತ್ತರಿಸೋದಕ್ಕೆ ಅಗ್ಯಾರೋ ಅವರ ಈ ಚಾಪರ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಣ್ಣದಾಗಿ ಕತ್ತರಿಸೋಂಥ ಈರುಳ್ಳಿ, ಕೊತ್ತಂಬರಿ ಎಲೆ, ಹಾಗೆಯೇ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಎಲೆ, ಜೀರಿಗೆನ ಎಲ್ಲನೂ ಸಹ ತುರಿದಿರೋ ಅಂಥ ಸೋರೆಕಾಯಿಯೊಂದಿಗೆ ಸೇರಿಸಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಸೋರೆಕಾಯಿ ಪ್ರಮಾಣ ಜಾಸ್ತಿ ಇರಬೇಕು ಮತ್ತು ಸಾಮಗ್ರಿಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು. ಈಗ ಸೋರೆಕಾಯಿನಲ್ಲೂ ಸಹ ಸ್ವಲ್ಪ ನೀರಿನಂಶ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನೆನೆಸಿರೋ ಅಂಥ ಹೆಸರು ಬೇಳೆನ ಸೇರಿಸ್ತಾ ಇದ್ದೀನಿ. ಹೆಸರು ಬೇಳೆ ಹಾಕಿದರೆ ಈ ರೊಟ್ಟಿಗೆ ಒಂದು ಎಕ್ಸಲೆಂಟ್ ಟೇಸ್ಟು. ನೆನೆಸಿರೋ ಅಂಥ ಹೆಸರು ಬೇಳೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಈಗ ಏನಾಗುತ್ತೆ ಅಂದರೆ ಸೋರೆಕಾಯಿ ಒಂದು ನೀರಿನ ತರಕಾರಿ ಅಲ್ವಾ, ಅದಕ್ಕೆ ಉಪ್ಪನ್ನು ಹಾಕಿದಾಗ ಜಾಸ್ತಿ ನೀರನ್ನ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಎಷ್ಟು ನೀರು ಈ ಸೋರೆಕಾಯಿ ಬಿಡುತ್ತೋ ಅಷ್ಟನ್ನು ಬಿಡಿಸ್ಬಿಟ್ಟು ಆಮೇಲೆ ಇದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಮೊದಲು 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಆ ಸೋರೆಕಾಯಲ್ಲಿ ಬಿಟ್ಟಿತ್ತಲ್ಲ ನೋಡಿ ಆ ನೀರು, ಅದನ್ನು ಉಪಯೋಗಿಸಿ ನಾನಿಲ್ಲಿ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹಿಟ್ಟನ್ನ ಸೇರಿಸಿ ಆ ಹಿಟ್ಟನ್ನು ಮತ್ತೆ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೊಟ್ಟಿ ಹಿಟ್ಟನ್ನ ಕಲಿಸೋದಕ್ಕೆ ನಾನು ಎಕ್ಸ್ಟ್ರಾ 1 ಡ್ರಾಪ್ ಅಷ್ಟು ನೀರನ್ನು ಸಹ ನಾನು ಸೇರಿಸಿಲ್ಲ. ಆ ಸೋರೆಕಾಯಲ್ಲಿರುವಂಥ ನೀರನ್ನು ಉಪಯೋಗಿಸಿ ನಾನಿಲ್ಲಿ ರೊಟ್ಟಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿದರೆ ಹದವಾಗಿ ಈ ರೊಟ್ಟಿ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟ್ ಇದನ್ನು ನಾವು ಗುಂಡಿಗೆ ತಟ್ಟದಷ್ಟೇ. ಇವತ್ತು ರೊಟ್ಟಿ ತಟ್ಟೋದಕ್ಕೆ ನಾನು ಆಡಿ ಎಕೋ ಬೇಕನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ಇದ್ದರೆ ಉಪಯೋಗಿಸಿ, ಇಲ್ಲಾಂದರೆ ಬಾಳೆದಲ್ಲೂ ಸಹ ಚೆನ್ನಾಗಿ ರೊಟ್ಟಿನ ತಟ್ಟಬಹುದು. ಇಲ್ಲಿ ಆಡಿ ಎಕೋ ಬೇಕನ್ನು ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಸವಕೊಂಡು ರೊಟ್ಟಿನ ಗುಂಡಾಗಿ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ತಟ್ಕೋಬಹುದು, ಇಲ್ಲಾಂದರೆ ಸ್ವಲ್ಪ ಮಂದಕ್ಕೆ ಬೇಕು ಅಂದರೆ ಮಂದಕ್ಕೆ ತಟ್ಕೋಬಹುದು. ಮಾಮೂಲಿ ಅಕ್ಕಿ ರೊಟ್ಟಿನ ಹೇಗೆ ತಟ್ತೀವೋ, ಮಸಾಲೆ ಅಕ್ಕಿ ರೊಟ್ಟಿಗಳನ್ನ ತಟ್ತೀವೋ ಅದೇ ರೀತಿ ಇದನ್ನು ಸಹ ತಟ್ಟದಷ್ಟೇ. ಬೆರಳುಗಳನ್ನ ನೀರಿನಲ್ಲೋ ಅಥವಾ ಎಣ್ಣೆನಲ್ಲೋ ಒದ್ದೆ ಮಾಡಿಕೊಂಡು ಈ ರೀತಿ ಗುಂಡಾಗಿ ತಟ್ಕೊಂಡು ಹೋಗೋದಷ್ಟೇ. ಈಗ ನೋಡಿದ್ರೆ ರೌಂಡಾಗಿ ರೊಟ್ಟಿನ ತಟ್ಟಿ ರೆಡಿ ಮಾಡಾಗಿದೆ. ಮಧ್ಯದಲ್ಲಿ 4 ತೂತಗಳನ್ನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ತೂತದಲ್ಲಿ ಎಣ್ಣೆನೋ ತುಪ್ಪನೋ ಹಾಕಿ ಬೇಯಿಸಿದರೆ ರೊಟ್ಟಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಹರಳೆ ಚೆನ್ನಾಗಿ ಬಿಸಿಯಾಗಿದೆ, ಫ್ಲೇಮ್ ಹೈಯಲ್ಲಿದೆ. ಬಿಸಿಯಾಗಿರೋಂಥ ಹರಳೆ ಮೇಲೆ ಸ್ವಲ್ಪ ಎಣ್ಣೆನ ಸವಬಿಟ್ಟು ಅದ್ರ ಮೇಲೆ ಆಡಿ ಎಕೋ ಬೇಕನ್ನು ಈ ರೀತಿ ಉಲ್ಟಾ ಹಾಕಿಬಿಟ್ಟು ಒಂದು 10ರಿಂದ 20 ಸೆಕೆಂಡ್ ಆದಮೇಲೆ ಈ ಆಡಿ ಎಕೋ ಬೇಕನ್ನು ಆರಾಮಾಗಿ ತೆಗೆದುಬಿಡ್ಬೋದು. ಅದೇ ಶೀಟ್ನಲ್ಲಿ ನಾವು ಮತ್ತೆ ರೊಟ್ಟಿಗಳನ್ನ ತಟ್ಬಿಟ್ಟು ಮತ್ತೆ ಉಪಯೋಗಿಸ್ಕೋಬಹುದು. ಈಗ 2 ಬದಿನೂ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. 2 ಕಡೆಯೂ ಒಳ್ಳೆ ಕಲರ್ ಬರಬೇಕು. ಮಧ್ಯೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕಿ ಬೇಯಿಸಿ ಎಕ್ಸಲೆಂಟ್ ಆದಂಥ ಟೇಸ್ಟ್ ಬರುತ್ತೆ. ಇಲ್ಲಿ ರುಚಿಯಾದಂಥ ಆರೋಗ್ಯಕರವಾದಂಥ ಬೇಸಿಗೆಗೆ ಸರಿಯಾದಂಥ ರೊಟ್ಟಿ ರೆಡಿಯಾಗಿದೆ. ಇದನ್ನು ಹಾಗೆಯೇ ತಿನ್ಬೋದು, ಮೊಸರು ಜೊತೆ ತಿನ್ಬೋದು. ಇವತ್ತು ನಾನು ಕೊತ್ತಂಬರಿ ತೊಕ್ಕನ್ನು ಮಾಡಿದ್ದೀನಿ, ಅದ್ರ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಹಾಗೆ ಅಡುಗೆ ಸಾಧನದ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ, ಅದನ್ನು ದಯವಿಟ್ಟು ಫಾಲೋ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.